ನನ್ನ ಹಣೆ ಬರ ಅಯ್ಯೋ. ಏ ಏ ಏ ಏ ಒಬ್ಬ 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 ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು. ಯಪ್ಪ ನಾನು ಮಳೆಗೆ ಬಗ್ಗಲ್ಲ, ಅದು ಕೂಡ ನೋಡಿ ಮಳೆಗೆ ತೊಳಿತಾ ಇದ್ದೀನಿ. ಮಳೆಗೆ ಸೋತು ನಿಲ್ತಾ ಇದೆ ಅಂದಾಗ ನಾವು ಎಲ್ಲೇ ಇದ್ರೂ ಅವನ ಹತ್ರನೇ ಇದ್ದಂಗೆ, ಆ ಭಗವಂತನ ಒಂದು ಸನ್ನಿಧಿಯಲ್ಲೇ ಇದ್ದಾಗೆ ಇರುತ್ತೆ. ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ, ಬಂದ್ಬಿಟ್ಲು. ಕೋತಿ ನೋಡಿ ಹೆಂಗೈತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂಥೇಳಿ. ಫ್ರೆಂಡ್ಸ್, ಏನು ಗೊತ್ತಾ, ನಮ್ಮ ಮನೇಲಿ ಯಪ್ಪ ಇವತ್ತು ಎಂಥ ಘಟನೆ ಆಗೋಯ್ತು ಅಂತಂದರೆ ಅದನ್ನು ನಾನು ಹೇಳೋದಕ್ಕಾಗಲ್ಲ, ನೀವೇ ನೋಡಬೇಕು. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ವರಮಹಾಲಕ್ಷ್ಮಿ ಹಬ್ಬನ ಎಷ್ಟು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ಅಂದರೆ, ಇವಾಗ ಸಂಜೆ ಬೇರೆ ಇಂಟ್ರೊಡಕ್ಷನ್ ಕೊಡೋಣ ಅಂತೇಳ್ಬಿಟ್ಟು ನಾಲ್ಗೆ ಯಾಕೋ ದಪ್ಪ ಆಗಿಬಿಟ್ಟಿದೆ. ನನಗೆ ಮಾತು ಹೊರಡು ತಿರುಗ್ತಾ ಇಲ್ಲ. ಸ್ವಲ್ಪ ಜಾಸ್ತಿ ವೈಟ್ ಅಂದರೆ ಸಾಲ್ಟ್ ತಿಂತೀನಿ, ಹಂಗಾಗ್ಬಿಟ್ಟು ನಿಮ್ಮದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ನೀವು ಕೂಡ ಸಾಲ್ಟು ಜಾಸ್ತಿ ತಿನ್ನೋದಕ್ಕೆ ಹೋಗಬೇಡಿ, ನಾಲ್ಗೆ ದಪ್ಪ ಜಾಸ್ತಿ ಇರುತ್ತೆ. ಜಾಸ್ತಿ ನಾನು ತುಂಬ ಸಾಲ್ಟ್ ತಿನ್ನೋಂಥದ್ದು ಜಾಸ್ತಿ ಹಾಕೊಂತಿದ್ದೀನಿ. ಎಷ್ಟು ವೈಟ್ ಹಾಕಿದ್ರೂ ಕೂಡ, ಅಂದರೆ ವೈಟ್ ಅಂದರೆ ಸಾಲ್ಟು ಹಾಕಿದ್ರೂ ಕೂಡ ನಂಗೆ ಸಾಕಾಗಲ್ಲ. ಹಾಕ್ಕೊಂಡು ತಿಂತಾಯಿರ್ತೀನಿ. ಹಂಗಂದ್ರೆ ಟೇಸ್ಟು ತುಂಬ ಇಷ್ಟ ಆಗುತ್ತೆ. ಹಾಗಾಗ್ಬಿಟ್ಟು ಈ ಥರ ಎಲ್ಲ ಯಾರಿಗೆಲ್ಲ ಹಾಬಿ ಇದೆ ಸಾಲ್ಟ್ ಜಾಸ್ತಿ ಹಾಕ್ಕೊಂಡು ಊಟ ಮಾಡೋಂಥದ್ದು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವತ್ತು ಏನಾಯಿತು ಅಂತಂದರೆ ನಾನು ಹೇಳೋದಕ್ಕಾಗಲ್ಲ. ಇವತ್ತು ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋನ. ಎಷ್ಟು ಕಷ್ಟಪಟ್ಟು ಮಾಡಿದ್ದೀವಿ, ಎಷ್ಟು ಇಷ್ಟಪಟ್ಟು ಮಾಡಿದ್ದೀವಿ. ಯಾಕಂದರೆ ಟೈಮ್ ಇಲ್ಲ, ತುಂಬಾ ಟೈಮ್ ಈಸ್ ಓವರ್ ಆಗಿಬಿಟ್ಟಿದೆ ಹಬ್ಬ ಮಾಡಲಿಕ್ಕೆ. ಹಬ್ಬದ ಪ್ರಿಪ್ರೇಷನ್ ನಾನು ಹಬ್ಬ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಅನ್ಫಾರ್ಚುನೇಟ್ಲಿ ಹಬ್ಬ ಮಾಡೋ ಥರ ಆಗೋಯ್ತು. ಬಟ್ ಹೋದ ವರ್ಷವೂ ಮಾಡಿದ್ದೆ, ಬಟ್ ನಾನು ವ್ಲಾಗಲ್ಲಿ ಹಾಕಿರಲಿಲ್ಲ, ವ್ಲಾಗಲ್ಲಿ ಏನೂ ತೋರಿಸ್ಕೊಂಡಿಲ್ಲ. ಬೇಕಿದ್ರೆ ಹಬ್ಬದ ದಿನ ಅದನ್ನು ಕೂಡ ಕ್ಲಿಪ್ಪಿಂಗ್ ಹಾಕ್ತೀನಿ. ಹೋದ ವರ್ಷ ನಾನು ಮಾಡಿದಂಥದ್ದು ಅಲ್ಲೂ ಕೂಡ ಒಂಚೂರು ಕೂಡ ತೋರಿಸಿಲ್ಲ, ಅಂತ ಗ್ರ್ಯಾಂಡಾಗಿ ಮಾಡಿಲ್ಲ. ಆಚೆ ವರ್ಷ ಮಾಡಿದ್ದೆ, ತುಂಬ ಚೆನ್ನಾಗಿ ಮಾಡಿದ್ವಿ. ನಾನು ದೇವರ ಒಂದು ಪೂಜೆ ಪುನಸ್ಕಾರ ಸಖತ್ತಾಗಿತ್ತು, ತುಂಬ ಖುಷಿತ್ತು. ಮತ್ತು ಹೋದ ವರ್ಷ ಆಗಲಿಲ್ಲ, ಹಂಗಾಗಿ ಆ ಕ್ಲಿಪ್ಪಿಂಗ್ ಹಾಕಿಲ್ಲ. ಬಟ್ ಕಳಸ ಅಂತೂ ಕೂರಿಸಿದ್ದೆ. ಕಳಸನ ನಾವು ಕೂರಿಸ್ಲೇಬೇಕು, ಎಷ್ಟೇ ಕಷ್ಟ ಆದರೆ ನೀವೆಲ್ಲೇ ಇರಿ. ಒಂದು ಚೊಂಬಾದರೂ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ, ಸಾಧ್ಯವಾದರೆ ಒಂದು ಕಾಯಿ, ಪೂರ್ಣಫಲ ಅಂತ ಹೇಳ್ತಾರಲ್ಲ, ಒಂದು ತೆಂಗಿನಕಾಯಿನ ಇಟ್ಟು ಅದಕ್ಕೆ ವಿಳ್ಯದೆಲೆ ಅಥವಾ ಮಾವಿನ ಎಲೆ ಅದನ್ನು ತೊಗೊಂಡು ನೀವು ಇಟ್ಟು, ಒಂದು ಊದ್ಗಡ್ಡಿ, ಕರ್ಪೂರ, ಕೈಲಾದ ದೀಪ ಎಲ್ಲ ಹಚ್ಚಿ ನಾವು ಅದನ್ನು ಸಂಪೂರ್ಣಗೊಳಿಸ್ಕೋಬೇಕು. ಕಳಸ ಇಟ್ವಿ ಅನ್ನೋಂಥದ್ದು. ಇಲ್ಲ ಅಂತಂದರೆ 1 ವರ್ಷ ಬಿಟ್ಟರೆ 3 ವರ್ಷ ಮಾಡೋಂಗಿರೋದಿಲ್ಲ. ಹಂಗಾಗ್ಬಿಟ್ಟು ನಾವು ಎಲ್ಲೇ ಇರಲಿ, ನಾವು ಯಾವುದೇ ಜಾಗ ಇರಲಿ, ಯಾಕಂದರೆ ಇದು ಭೂಮಿಯೆಲ್ಲನೂ ಕೂಡ ಈ ದೇವರ ಒಂದು ಹೊಟ್ಟೆಯೊಳಗೆ ಇರೋಂಥದ್ದು ಅಂತ ನಾನು ಭಾವಿಸಿದ್ದೀನಿ. ಅದು ಈ ಭೂಮಿಗಿಂತ ದೊಡ್ಡನು ಭಗವಂತ ಅಂದಾಗ ನಾವೆಲ್ಲೇ ಇದ್ರೂ ಅವನ ಹತ್ರನೇ, ಭಗವಂತನ ಒಂದು ಸನ್ನಿಧಿಯಲ್ಲೇ ಇದ್ದಾಗೆ ಇರುತ್ತೆ. ನಾವೆಲ್ಲೇ ಕೂತ್ಕೊಂಡು ಇಲ್ಲೇ ನಿಂತ್ಕೊಂಡು ಭಗವಂತ ಅಂದರೆ ನಮ್ಮ ಕಷ್ಟ ಎಷ್ಟೋ ನಿವಾರಣೆ ಆಗುತ್ತಲ್ವ. ನಿವಾರಣೆ ನಿವಾರಣೆ ಖಂಡಿತ ಹಾಗೆ ಆಗುತ್ತೆ. ಅದಕ್ಕೊಂದು ಸೊಲ್ಯೂಷನ್ ಸಿಗುತ್ತೆ. ಅಂದಾಗ ಆ ಜಾಗ ಈ ಜಾಗ, ಅಲ್ಲಿದ್ದೆ ಇಲ್ಲಿದ್ದೆ, ಅಥವಾ ನಾವು ಆ ಊರಿಗೆ ಹೋಗಿದ್ದೆ ಈ ಊರಿಗೆ ಹೋಗಿದ್ದೆ ಅನ್ನೋಂಥದ್ದು ಏನಿರಲ್ಲ. ನಾನು ಅನ್ಫಾರ್ಚುನೇಟ್ಲಿ ಏನಾದರೂ ಬರದೇ ಹೋಗಿದ್ದಿದ್ರೆ, ನನ್ನ ಮಕ್ಕಳೂರಾಗಿದ್ದಿದ್ರು ಕೂಡ ಅದೇ ಕೆಲಸನೇ ಮಾಡ್ತಾಯಿದ್ದೆ. ಸಣ್ಣದೊಂದು ಚೊಂಬಲ್ಲಿ ಒಂದು ಪೂರ್ಣಫಲವಾಗಿ ಒಂದು ಕಾಯಿನ ಇಟ್ಟು, ಮಾವಿನ ಎಲೆ ಅಥವಾ ವೀಳ್ಯದೆಲೆ ಇಟ್ಟು ನಾನು ಕಡ್ಡಿ, ದೀಪ, ಕರ್ಪೂರ ಅಂತೂ ಖಂಡಿತ ಹಚ್ಚಿ ಕಳಸ ಕೂರಿಸ್ದೆ ಅನ್ನೋ ಒಂದು ಮಾತನ್ನ ನಾನು ಕಂಪ್ಲೀಟ್ ಮಾಡ್ತಿದ್ದೆ. ಆ ಒಂದು ನಿರ್ಧಾರದಲ್ಲಿದ್ದೆ. ಬಟ್ ಇವಾಗ ಹಂಗಾಗಲಿಲ್ಲ. ಏನೋ ನಾನು ಬಂದೆ, ಹಬ್ಬ ಮಾಡಬೇಕು ಅಂತೇಳಿ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ. ಅಂದರೆ ಹಬ್ಬ ಮಾಡಿಲ್ಲ, ಪ್ರಿಪ್ರೇಷನ್ ನಡೀತಾ ಇದೆ. ನೋಡ್ಕೊಂಬನ್ನಿ ಬೆಳಿಗ್ಗೆಯಿಂದ ಯಾವ ಥರ ಇದೆ ಈ ಒಂದು ಸಿಚುವೇಶನ್ನು. ನಾನು ಹಬ್ಬದ ಒಂದು ಮುಸ್ರೆ ಹಬ್ಬ, ಇದು ಮುಸ್ರೆ ಹಬ್ಬನೇ ಆಗೋಗ್ಬಿಡ್ತು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮುಸ್ರೆ ಹಬ್ಬ ಅಂತ ಯಾರು ಏನು ಹೇಳಿದ್ದು ಕೇಳಿಲ್ಲ, ಮುಸ್ರೆ ಹಬ್ಬ ಅಂತ ಹೇಳೋದು ಇಲ್ಲ. ಯುಗಾದಿ ಹಬ್ಬದ ಹಿಂದಿನ ದಿನ ಮಾತ್ರ ಮುಸ್ರೆ ಹಬ್ಬ ಅಂತ ಹೇಳ್ತಾರೆ. ಬಟ್ ಇವತ್ತು ಆ ಫೀಲ್ ಆಯಿತು ನನಗೆ. ಮುಸ್ರೆ ಹಬ್ಬದ ಒಂದು ಪಾತ್ರೆ ಗೀತ್ರೆ ಎಲ್ಲ ತೊಳೆಯುವಾಗ ಏನಾಯಿತು ಅನ್ನೋದನ್ನು ನೋಡ್ಕೊಂಬನ್ನಿ. ಓಕೆನಾ? ಬನ್ನಿ ಆಗಿದೆ. ಕಕ್ಕ ಏನು ಹೇಳ್ತೀಯ ಇದಕ್ಕೆ? ಅವಳು ಮೊಬೈಲ್ ನೋಡ್ತಿದ್ದಾಳೆ. ನಮ್ಮ ಯಾವಾಗಲೂ ವ್ಲಾಗ್ ಮಾಡ್ತಾನೆ ಇರುತ್ತೆ, ಅದೆಲ್ಲ ತಲೆ ಕೆಡ್ಸ್ಕೊಳಕ್ಕಲ್ಲ. ನಮ್ಮ ಸಾವಿರ ಮಾತಾಡ್ತೇನೆ, ನಾನೇ ತಲೆ ಕೆಡ್ಸ್ಕೊಳ್ಳೋದು. ಬಟ್ ಇವತ್ತು ವ್ಲಾಗ್ ತುಂಬ ಚೆನ್ನಾಗಿದೆ ಮಾಡಬೇಡಿ ಅಷ್ಟೇ. ಓಕೆ, ನೋಡ್ಕೊಂಬನ್ನಿ ಫ್ರೆಂಡ್ಸ್. ನಾವು ಬೆಳಿಗ್ಗೆ 5-5:30ಗೆ ಎದ್ಬಿಟ್ಟು ಇವೆಲ್ಲ ಪಾತ್ರೆಗಳನ್ನ ತೊಗೊಂಡು ಬಂದು
ಇವನ್ನೆಲ್ಲ ತೊಳೆದ್ಬಿಡೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಕೂತ್ಕೊಂಡ್ವಿ. ಯಾಕಂದರೆ ನಾವು ಒಂದು 2-3 ದಿನದೊಳಗೇ ಇದೆಲ್ಲ ಕ್ಲೀನ್ ಆಗಬೇಕಲ್ವ. ಯುಗಾದಿ ಹಬ್ಬದಲ್ಲಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊತಿದ್ದು. ಇವಾಗ ಇತ್ತೀಚೆಗೆ ಬಂದಾಗ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ನಾನು ಎಲ್ಲ ಪೂರ್ತಿ ಮನೆ ಕ್ಲೀನ್ ಮಾಡ್ತೀನಿ. ಯುಗಾದಿ ಹಬ್ಬದಲ್ಲಿ ನೀವೆಲ್ಲ ಹೇಗೆ ಮಾಡ್ತೀರಲ್ವ, ಒಂದು ಸ್ಪೂನಿಂದ ಹಿಡಿದು ಮನೇಲಿ ಅಡುಗೆ ಮನೆಯಲ್ಲಿ ಒಂದು ಸ್ಪೂನಿಂದ ಹಿಡಿದು ಮತ್ತು ಹೊರಗಡೆ ಮ್ಯಾಟ್ವರೆಗೂ ಕೂಡ ಎಲ್ಲ ಪ್ರತಿಯೊಂದೂ ನಾನು ವಾಶ್ ಮಾಡೋವಂಥದ್ದು ಅಭ್ಯಾಸ ಆಗೋಗಿದೆ. ಹಂಗಾಗ್ಬಿಟ್ಟು ಬೇಗ ಎದ್ರೆ ಕೆಲಸ ಆಗುತ್ತೆ ಅಂತ ಬೇಗ ಎದ್ದಿದ್ದು. ಆಯಿತು, ಬೇಗ ಅಂತೂ ಕೆಲಸ ಆಯಿತು. ಪಾತ್ರೆ ಎಲ್ಲ ತೊಳೆದಿದ್ದಂಥದ್ದು. ಹಾಗೆ ಅಡುಗೆ ಮನೆಯದು ಕೂಡ ತುಂಬಾ ಜೋಕು ಕಾಮಿಡಿಯಾಗಿ ನಾವು ವಾಶ್ ಮಾಡೋದು ಉಂಟು. ಬಟ್ ಅದರ ನೆಕ್ಸ್ಟ್ ಕಮಿಂಗ್ ವ್ಲಾಗಲ್ಲಿ ನಾನು ಹಾಕ್ತೀನಿ. ಇವಾಗ ತುಂಬ ಲೆಂತಿ ಆಗುತ್ತೆ ಅಂತ ಹಾಕಿಲ್ಲ. ತುಂಬಾ ಚೆನ್ನಾಗಿದೆ ನಾನು ಮಾಡಿರೋಂಥ ಈ ಡೈಲಿ ವ್ಲಾಗ್ಸಲ್ಲಿ ಕಾಮಿಡಿ ಜೋಕು ಫನ್ನಿಯಾಗಿ ದಯವಿಟ್ಟು ಪ್ರೋತ್ಸಾಹಿಸಿ, ವ್ಯೂಸ್ ಕೊಡಿ, ಚೆನ್ನಾಗಿ ಒಳ್ಳೊಳ್ಳೆ ಕಮೆಂಟ್ ಹಾಕಿ. ಗೈಸ್ ಮಳೆ ಬರ್ತಿದೆ ಗೈಸ್ ನೋಡಿ. ನಾನು ಮಳೆಗೆ ಬಗ್ಗಲ್ಲ, ಅದು ಕೂಡ ನೋಡಿ ಮಳೆಗೆ ತೊಳಿತಾ ಇದ್ದೀನಿ. ಮಳೆಗೆ ಸೋತು ನಿಲ್ತಾ ಇದೆ ಗೊತ್ತಾ, ಜೋರ ಮಳೆ ಬಂದು ನಾನು ಹೋಗಲ್ಲ ಗೈಸ್. ಗಾಯ್ಸ್ ಏನ್ ಗೊತ್ತಾ, ಮಳೆ ತುಂಬ ಬರ್ತಿದ್ದು. ಅಮ್ಮ ಮಳೆ ನಿನಗೆ ಸವಾಲ್ ಹಾಕಿದ್ಯಾ, ನೀವು ಮಳೆ ಸವಾಲ್ ಹಾಕಿದ್ಯಾ? ಆಯ್ತು ಹೇಳು, ಮಳೆಗೆ ನೀನ್ ಸವಾಲ್ ಹಾಕಿದ್ಯಾ, ಮಳೆ ನಿನಗೆ ಸವಾಲ್ ಹಾಕೈತೆ ಹೇಳು. ನಾನು ಸವಾಲ್ ಹಾಕಿದ್ದೀನಿ ಏನಂತ? ಜಾಗ ಬಿಟ್ಟು ಕರಲ್ಲ ಅಂತ. ಓಕೆ ಸರ್, ಬಾಯ್ ಬಾಯ್. ಹೋಗಿ ಮನೆ ಕ್ಲೀನ್ ಮಾಡಬೇಕು ಗೊತ್ತು. ಬಾಯ್ ಬಾಯ್. ಮಳೆ ಹೋಯ್ತು ಮಾತಾಡ. ನಾನು ಯಾವ ಥರ ಪಾತ್ರೆ ತೊಳಿತಾ ಇದ್ದೀನಿ ನೋಡಿ, ಜೋಕಾಗಿದೆ ಇಲ್ಲಿ. ಪಾತ್ರೆ ಮೇಕಪ್ ಮಾಡೋದ್ರೆ ಇದೆ ಇಲ್ಲಿ. ಒಳ್ಳೆ ಕಾಂಪ್ಯಾಕ್ಟ್ ಫೋಟೋ ತಗೊಂಡಿದ್ದೀನಿ. ಟಚ್ ಕೊಟ್ಟಂಗೆ ಹಿಂಗೆ ಅಲ್ಲ ಗಾಯ್ಸ್. ಮಳೆಯು ನಮ್ಮ ಜೊತೆ ಆಟ ಆಡ್ತಿದೆ. ದೊಡ್ಡ ಗಾಡಿ ಆ ದೊಡ್ಡ ಗಾಡಿ ಯಾಕಮ್ಮ? ಅಷ್ಟು ದೊಡ್ಡದೈತೆ. ಹೌದು, ಕಾಂಪ್ಯಾಕ್ಟ್ ಪೌಡರ್ ಹೋಗ್ತಾ ಇದ್ದೀನಿ. ಮೇಕಪ್ ಮಾಡ್ತೀರ? ಮೇಕಪ್ ಏನಕ್ಕೆ? ಇದಕ್ಕೆ ಸ್ಟ್ಯಾಂಡಿಗೆ ಮೇಕಪ್ ಮಾಡ್ತಾ ಇದ್ದಾರೆ ಅಮ್ಮ. ಕಾಣ್ತಾ ಇದೆ, ನಿಜ ಕೂಡ ಹೌದು. ನಾವು ನಾರ್ಮಲ್ ನಾವು ಕಾಂಪ್ಯಾಕ್ಟ್ ಪೌಡರಲ್ಲಿ ಮೇಕಪ್ ಮಾಡ್ಕೊತೀವಿ. ಸ್ಟ್ಯಾಂಡಿಗೆ ಸೋಪಲ್ಲಿ ಮೇಕಪ್ ಮಾಡ್ತಾ ಇದೀವಿ ಅಷ್ಟೇ ಅಲ್ಲ. ನೀನು ಮಾಡಬೇಕಿತ್ತು. ನೋಡಿ ಅಮ್ಮ ಬೈತಿದ್ದು ನೋಡಿ, ನಮ್ಮ ಮಳೆಗೆ ನೆನ್ಪಿರೋ ಅವಸರ ಹಬ್ಬ. ಮಳೆ ಬಿಡೋಂಗೆಲ್ಲ ಮಳೆಗೆ ನಮ್ದು ಹಬ್ಬ ಆಗ್ಬಿಟ್ಟೈತೆ. ಪಾತ್ರೆ ಹಬ್ಬ ಹೋಗಿ ನೋಡ್ತಾಯಿತ್ತಲ್ಲ. ವರಮಹಾಲಕ್ಷ್ಮಿ ಹಬ್ಬವ ನೀರಿಗೆಲ್ಲ ಕ್ಯಾಮ್ರಾ ಗಿಡಿ ಹತ್ರ ಗಿಡಿ ಹಂಗೆ. ಅಮ್ಮ ಕೆನ್ನೆಗೋಸ್ಕರ ಕಪ್ಪು ಕಪ್ಪು ಆಗೈತೆ ಇದು ಕಣ್ಕಪ್ಪಿಂದು. ಅವಾಯ್ತು. ನಾನು ಕೂಡ ಸ್ನಾನ ಮಾಡಿದ್ದೀನಿ ಗೈಸ್. ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಏನಾಯ್ತು? ತೊಳಿತೀನಿ ನಾನು, ಏನಿಲ್ಲ. ಇಷ್ಟೊತ್ತು ನಾನೇ ತೊಳೆದಿದ್ದು. ಅಮ್ಮ ಸುಳ್ಳು ಹೇಳ್ತಿದ್ದಾರೆ ನೋಡು, ಹೆಂಗ್ ಸರ್ಕಸ್ ಮಾಡ್ತಿದ್ದಾರೆ ಅಂತ. ಆಮೇಲೆ ಕುತ್ಕೋಬೇಡ ಕಣಮ್ಮ. ನಾನು ಸುಮ್ಮನೆ ಕುತ್ಕೊಂಡು ನೋಡ್ತಿದ್ದೆ. ಗಾಯ್ಸ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಹೇಗೆಲ್ಲ ಪ್ರಿಪೇರ್ ಆಗ್ತಿದ್ದೀವಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀವಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಏನಮ್ಮ ನಾ ಕ್ಯಾಮ್ರಾ ಹೆಂಗೆ ಹಿಡಿತಿರ್ಬೋದು ನೋಡಿ ಗೈಸ್, ಹೆಂಗೆ ಹಿಡಿತಾ ಇದ್ದೀನಿ ಕ್ಯಾಮ್ರಾ ಅಂತ. ಈ ಥರ ಮರನ ಅಡ್ಡ ಇಟ್ಕೊಂಡ್ಬಿಟ್ಟು ಕ್ಯಾಮ್ರಾ ಹಿಡಿತಾ ಇದ್ದೀನಿ. ಅಲ್ಲ, ನಾ ಹೇಳ್ದಲ್ಲ ಅವಾಗಲೇ ನಾನು ಮಳೆಗೆ ಪ್ರ್ಯಾಂಕ್ ಮಾಡಿದೆ ಅಂತ. ಇವಾಗ ಮಳೆ ನೀವು ಪ್ರ್ಯಾಂಕ್ ಮಾಡ್ತಲ್ಲ, ಇರುವಾಗ ಅನಿಸಿಕೆ ಏನು ಹೇಳ್ತೀಯಾ?
ಆವಾಗಲೇ ಮಳೆ ಬರೋದು ಹೋಗೋದು ನೋಡಿ ಇಲ್ಲೇ ಕುತ್ಕೊಂಡು ಪ್ರ್ಯಾಂಕ್ ಮಾಡಿದೆ, ನಾನು ಪ್ರ್ಯಾಂಕ್ ಆಗಿಲ್ಲ ಅಂತ ಅಂದಲ್ಲ. ಈಗ ಮಳೆನೇ ಜೋರಾಗಿ ಬಂದು ನಿನ್ನ ಪ್ರ್ಯಾಂಕ್ ಮಾಡ್ತೋ ಇದ್ರ ಬಗ್ಗೆ ನಿನ್ನ ಅನಿಸಿಕೆ ಏನು? ಪ್ರ್ಯಾಂಕ್ ಆದ ಅದೇ ಹೆಂಗೆ? ಜೋರ ಬಂತಲ್ಲ ಆದ್ರೆ ಮಳೆ. ಏನಂತಾರೆ ಗಾಯ್ಸ್ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ. ನೋಡಿ ಹೆಂಗೆ ಅಂದಿದ್ದೀನಿ ಅಂತ ಕಣ್ಕಪ್ಪೆಲ್ಲ ಹಿಡಿತೈತೆ. ಅಮ್ಮನ ಕೈ ನೋವಂತು ನೋಡಿ ಗಾಯ್ಸ್, ಎಷ್ಟೆಲ್ಲ ವಾಶ್ ಮಾಡಿದ್ದೀವಿ ಅಂತ. ಇಷ್ಟೆಲ್ಲ ವಾಶ್ ಮಾಡಿದ್ದು ಬಾಕಿ ಅಷ್ಟೊತ್ತಿಗೆ ಮಳೆ ಬಂತು. ಏನು ಗೊತ್ತಾ ಅಮ್ಮ, ನಾವು ಪಾತ್ರೆಗಳನ್ನ ನೀಟಾಗಿ ವಾಶ್ ಮಾಡಿಲ್ಲ ಅಂತ ಮಳೆ ಬಂದು ಇನ್ನೊಂದ್ಸಲಿ ವಾಶ್ ಮಾಡ್ತಿದ್ದೆ ನೋಡು ಅಲ್ವಾ. ಈ ಸಲ ಡಬಲ್ ವಾಶ್ ಗೈಸ್. ಬುದ್ಧಿನೇ ಇಲ್ಲ ನಮ್ಮ ಕೂಕುವರೆಗೆ. ಇದನ್ನ ತೊಳೆದ್ಬಿಟ್ಟು ತಗೊಂಬಂದ್ರೆ ತೊಳೆದ್ಬಿಟ್ಟು ಪಾತ್ರೆ ಹಾಕೊಳ್ಳಿ. ಏನು ಬುದ್ಧಿ ಹೇಳೋಣ, ಹಬ್ಬ ಮಾಡೋಣ ಅಂತೇಳಿ ಏನು ಹಬ್ಬ ಮಾಡೋದಿಂದ ಕಟ್ಕೊಂಡು ನನ್ನ ಹಣೆ ಬರ. ಅಯ್ಯೋ ಇನ್ನು ತಮ್ಮ ತಕ್ಕ ನಾನು ಕುತ್ಕ ಮಳೆ ಬಂತು ಅಂತ ಮಳೆ ನೋಡು. ಮಳೆ ಎಲ್ಲ ಆಯ್ತು ಆಲ್ಮೋಸ್ಟ್. ಆದ್ರೆ ಇವಾಗ ಏನಂತಂದ್ರೆ ಮಳೆ ಬೇರೆ ಬಂದು ಉಲ್ಟಿ ತೊಳಿತಾ ಇದೆ, ತೊಳಿತಾ ಇದೆ. ನನ್ನನ್ನು ಅಷ್ಟೇ ಜಾಯ್ಸ್ ಮಳೆ ಜೋರಾಯಿತು, ಜೋರಾಯಿತು ಮಳೆಯು. ಹಿಡಿಬೇಕು ಆಮೇಲೆ ಕಿಡಿ ಅಂತ ತೊಳೆದ್ಬಿಟ್ಟು ಹಿಡಿ ಹಂಗೆ. ಗೋಡಿ ಎಂದಿದ್ದೀನಿ ಎಂದು ಕೈ ಒರ್ಸ್ಕೊಂಡು ಅಂದು ಹಿಡಿ ಹೋಗೋಣ. ಕೈ ಒರ್ಸ್ಕೊಂಡು ನೀಟಾಗಿ ಕೈ ಒರ್ಸ್. ನೋಡಿ ನೋಡಿ ಹೆಂಗ್ ನೆಂದೈತೆ ಕೋತಿ, ನೋಡಿ ಹೆಂಗ್ ನೆಂದೈತೆ. ಹತ್ರ ತೋರಿಸ್ತೀನಿ ನೋಡಿ. ಈ ಕಡೆ ಫೋಕಸ್ ಆಯ್ತಾ ಗಾಯ್ಸ್, ನೋಡಿ ಹೇಗೆ ನೆಂದಿದ್ದೀನಿ ನಾನು ಎಂದು ಗೊತ್ತೀಯೋ. ಕ್ಯಾಮ್ರಾ ನಾನು ಮಾಡಿಲ್ಲ ಗಾಯ್ಸ್, ಇಂಥ ಮಳೆ ನಾನು ಕ್ಯಾಮ್ರಾ ಹಿಡಿಯಮ್ಮ ನಾನು ನೋಡಮ್ಮ ಹೆಂಗೆ ನೆಂದಿ ತೋರಿಸ್ತು. ಕ್ಯಾಮ್ರಾನೇ ಆನ್ ಮಾಡಿಲ್ಲ. ನನಗೆ ಹೇಳ್ತೀಯ ಬುದ್ಧಿ ಇಲ್ಲ ಅಂತ. ನೀನೇನು ಮಾಡಿದ್ದು? ನಾನು ಗಾಬರಿಯಲ್ಲಿ, ನೀನು? ನಾನು ಕೂಡ ಗಾಬರಿ. ಈ ಕಡೆ ಫೋಕಸ್ ಚೆನ್ನಾಗಿ ಕಾಣುತ್ತಾ? ಹಾಂ, ಎಲ್ಲ ಸ್ಕೂಲಿಗೆ ಹೋಗ್ತಿದ್ದಾರೆ ಮಕ್ಕಳು. ಟೈಮ್ ಆಯಿತು, ಟೈಮ್ ಈಸ್ ಓವರ್. ಹಾಂ ಆಯ್ತು ಹೋಗಣ್ಣ. ಇಟ್ಕೋ, ತುಂಬ್ತೀನೆಲ್ಲ ಬ್ಯಾಗಿಗೆ ಕಾರಣ ಒಂದು ಚೀಲ. ಇವಾಗಲೇ ನಾನು ಬೇಡ ಕಣಮ್ಮ. Guys, ಅಪ್ಪ ಫ್ರೆಂಡ್ಸ್, ಅಪ್ಪ ಏನು ಅಂತ ನೋಡಿ ನಮ್ಮ ಪರಿಸ್ಥಿತಿ. ಎಷ್ಟು ಕಷ್ಟ ಬಿದ್ದು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂದರೆ, ಒಂದು ಕಡೆ ಆ ವರಮಹಾಲಕ್ಷ್ಮಿ ಹಬ್ಬದ ಒಂದು ನೆವದಿಂದ ಮನೆ ಕ್ಲೀನ್ ಆಗುತ್ತೆ ಅಂತ ಒಂದು, ನೆವದಲ್ಲಿ ಒಂದು ಮನೆ ಕ್ಲೀನ್ ಆಗುತ್ತೆ ಅಂತ ಒಂದು, ಇನ್ನೊಂದು ಎಲ್ಲರೂ ಮಾಡ್ತಾರೆ, ನಾವು ಕೂಡ ಮಾಡೋಣ ನೋಡೋಣ ಏನು ಮಾಡ್ತಾರೆ ಅಂತ ಯಾರು ಗೊತ್ತಿಲ್ಲ. ನಾವು ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀವಿ. ಯಾವ ಥರ ನೆಂದಿದ್ದೀವಿ ನೋಡಿ. ನಮ್ಮ ಕೂಕು ನಾನು ಅಂತ ಯಪ್ಪ, ಮೊದಲೇ ನಮ್ಮ ಕೂಕು ಗಂಟಾಗಿ ಶೀತ ಅಂತಿದ್ಲು, ಶೀತಕ್ಕೆ ಒದ್ದಾಡ್ತಾ ಇದ್ಲು. ಇವಾಗ ಬಂದು ಬಿಸಿ ಬಿಸಿ ನೀರು ಒಯ್ಕೊಂಡ್ರೆ ಅದು ಸರಿಯಾಗುತ್ತೆ. ಇದ್ರಾಗೆ ನಾವು ಇದ್ವಿ ಅಂದರೆ ಖಂಡಿತ ಗ್ಯಾರಂಟಿ ಜ್ವರ ಬಂದ್ಬಿಡುತ್ತೆ ಬೆಳಗ್ಗೆ. ಹೌದೌದು, ಇವಾಗ ಬೇಗ ಬಂದು ತುಂಬ ಆಗುತ್ತೆ. ಇವಾಗ ಬೇಗ ಬಂದ್ಬಿಟ್ಟು ಅಲ್ಲಿರೋ ಸಾಮಾನು ಐಟಮ್ಸ್ ಎಲ್ಲ ತಗೊಂಡು ಬೇಗ ಸ್ನಾನ ಮಾಡ್ಕೊಂಬ, ತಲೆ ಸ್ನಾನ ಮಾಡ್ಕೊಂಬ. ತಣ್ಣೀರು ಬಿದ್ದಿದೆಯಲ್ಲ, ಅದ್ರ ಮೇಲೆ ಬಿಸಿನೀರು ಬಿದ್ದುಬಿಟ್ಟು ಅಷ್ಟಾಗಿ ನಿಂಗೆ ಶೀತ ಆಗಲ್ಲ. ಅದು ಹಂಗೆ ಬಿಟ್ಕೊಂಡು ಬಿಸಿಲು ಇಲ್ಲ, ನಾವು ತಲೆನೂ ಒಣಸ್ಕೊಳ್ಳಿಲ್ಲ ಅಂದರೆ ಶೀತ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ. ಅದಕ್ಕೆ ನಾನು ಕೂಡ ಬಿಸಿ ಬಿಸಿ ಸ್ನಾನ ಮಾಡ್ಕೊಂಡು ನೀರು ಬಿಸಿ ಬಿಸಿ ನೀರು ಹೊಯ್ಕೊಂಡು ಸ್ನಾನ ಮಾಡ್ಕೊಂಡು ಅಡುಗೆ ಮಾಡ್ಬಿಟ್ಟು ಇದೆಲ್ಲ ಸೆಕ್ರೆಟ್ ಮಾಡ್ಬಿಡೋಣ. ಲೆಟ್ಸ್ ಗೋ. ಅಲ್ಲೇ ಸ್ಕೂಲ್ಗೆ ಹೋಗ್ತಿದ್ರು ಮಕ್ಕಳು. ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ, ಬಂದ್ಬಿಟ್ಲು. ನಾನು ಬರ್ತೀನಿ ಅಂತ. ನೋಡಿ ತಗೊಂಡ್ಬರ್ಲ, ನಾನು ಬರ್ತೀನಿ ಅಂತ ಹೇಳಿ ಹುಡುಗರು ಇಷ್ಟು
ದೊಡ್ಡದು ಅಲ್ಲಿಂದ ಮೆಟ್ಟಿನ ಇಡ್ತಾ ತಗೊಂಬಂದವಳೆ. ಇಲ್ಲ ಕಣಮ್ಮ ನಿಧಾನ ತರ್ಬೋದು, ಅದಕ್ಕೆ ತಂದೆ ನಾನು. ಸಾಹಸ ಮಾಡಕ್ಕೆ ನಿಂತ್ಕೊಳ್ಳೋದಂದ್ರೆ ಫಸ್ಟ್ ಇದ್ದಾಳೆ ಮಗಳು. ಮಳೆ ಮತ್ತೆ ಬರ್ತಿದೆ, ಬಿಟ್ಟು ಬಿಟ್ಟು ಬಂದು ಗೊತ್ತು ನೋಡು ಎಷ್ಟು ಮೈ ತೊಳ್ಕೊಂಬ ಫಸ್ಟ್ ನೀನೇನು ಬರ್ತೀನಿ ಅಂತ ಹೇಳ್ತಾನೆ ಇದ್ದೀನಿ, ಅಷ್ಟು ಅರ್ಜೆಂಟ್ ನಿಮಗೆ ತಗೊಂಬಂದು ಅದೇ ಭಾರ ಇಲ್ಲ ಸರ್ ತರ್ಬೋದು. ಇನ್ನು ಅಲ್ಲಿದೆ ತಗೋಬರ್ತೀವಿ, ಇನ್ನೂ ಗೊತ್ತು ಇದಾವ. ಏನ್ ಮಾಡ್ತಿದ್ಯಾ? ನಾನು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇಟ್ಕೊಂಡ್ಬಿಟ್ಟು ಎರಡೆರಡು ಕೆಲಸ ಮಾಡ್ತಾ ಇದ್ದೀವಿ. ಹಬ್ಬ ಇಟ್ಕೊಂಡು ಏನೇನಿದೆಯಲ್ಲ ಅಷ್ಟ ಇದು ಚಿತ್ರಾನ್ನ ಅಲ್ಲ, ಇದು ಅವಲಕ್ಕಿ ಪುಳಿಯೋಗರೆ. ಅವಲಕ್ಕಿ ಇವಾಗ ನಾನು ಹೊಸ ಮೆಥಡ್ ಕಲ್ತ್ಬಿಟ್ಟಿದ್ದೀನಿ. ಇವಾಗ ಏನ್ ಮೆಥಡಮ್ಮ? ಅವಲಕ್ಕಿ ನೆಲ ಹಾಕೋದು. ಅವಲಕ್ಕಿ ಇವಾಗ ಮುಂಚೆಲ್ಲ ಇಷ್ಟ ಆಗ್ತಾ ಇರ್ಲಿಲ್ವಲ್ಲ, ಈಗ ಹೊಸ ಮೆಥಡಲ್ಲಿ ಮಾಡ್ತೀನಿ, ಹಂಗಾಗ್ಬಿಟ್ಟು ಚೆನ್ನಾಗಿ ಬರ್ತವೆ. ಅದಕ್ಕೆ ಇವತ್ತು ಇಷ್ಟಪಟ್ಟು ಅವಲಕ್ಕಿ ಮಾಡ್ತಾ ಇದ್ದೀನಿ. ನಿನ್ನೆ ಏನ್ ತಿಂದ್ರಮ್ಮ? ನಿನ್ನೆ ಅನ್ನ ಸಾರು ಚಪಾತಿ ತಿಂದಿದ್ದು. ಮೊನ್ನೆನ ಅವಲಕ್ಕಿ ತಿಂದೆ ಗೊತ್ತಾ? ಹೇಳ್ಬೇಕಂದ್ರೆ ಅವಲಕ್ಕಿ ಇಷ್ಟಪಡಲ್ಲ ಗೈ, ಏನೋ ಅವತ್ತು ತಿನ್ಬೇಕು ಅನ್ನಿಸ್ತು ತಿಂದೆ ಅಷ್ಟೇ. ಬಟ್ ಅವಲಕ್ಕಿನೂ ಜಾಸ್ತಿ ಇಷ್ಟಪಡಲ್ಲ ನಮ್ಮ. ಚಿತ್ರಾನ್ನ ಇಷ್ಟ ಆಗುತ್ತೆ, ಚಿತ್ರಾನ್ನ ಅದು ಎಳ್ಳಿಕಾಯಿ ನಿಂಬೆ ಚಿತ್ರಾನ್ನ ಅದು ಚೆನ್ನಾಗಿರುತ್ತೆ. ಮಾವಿನಕಾಯಿ ಚಿತ್ರಾನ್ನ ಚೆನ್ನಾಗಿರುತ್ತೆ. ಹುಣಸೆ ಹುಳಿ ಚಿತ್ರಾನ್ನ ಚೆನ್ನಾಗಿದೆ. ನಿಂಗೆ ಇಷ್ಟ ಆಗೋದಲ್ಲ ಹುಣಸೆ ಹುಳಿ ಚಿತ್ರಾನ್ನ? ಅವಾಗ ನಾನು ಹುಣಸೆ ಹುಳಿ ಚಿತ್ರಾನ್ನ ಇಷ್ಟ, ಅದು ನಮ್ಮಮ್ಮ ಮಾಡಿದ ಇಷ್ಟ. ಅದು ಫ್ಲೇವರೇ ಬೇರೆ. ಯಾರೇ ಮಾಡ್ಕೊಟ್ರು ನಮ್ಮಮ್ಮ ಮಾಡ್ಕೊಟ್ಟಿದ್ದೀರಲ್ಲ. ಇನ್ನೊಂದು ಬರುತ್ತೆ ಬರೀ ಟೊಮೊಟೊ ಚಿತ್ರಾನ್ನ ಅಂತ, ಬರೀ ಟೊಮೊಟೊನೇ ಹಾಕೋದಲ್ಲ ನಮ್ಮ. ಇನ್ನೊಂದು ಟೊಮೊಟೊ ಕಾಯಿನೂ ಹಾಕಿ ಮಾಡ್ತಾರಲ್ಲ, ಅದು ಯಾವ್ದನ್ನ ಮಾಡ್ಕೊಳಮ್ಮ? ಟೊಮೊಟೊ ಕಾಯಿ ಹಾಕ್ಬಿಟ್ಟು ಚೆನ್ನಾಗಿರುತ್ತಲ್ಲ. ಹಣ್ಣು ಬರೀ ಟೊಮೊಟೊ ಹಣ್ಣು ಬಂದು ಟೊಮೊಟೊ ಕಾಯಿ ಹಾಕ್ಬಿಟ್ಟು ಚಿತ್ರಾನ್ನ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು ಟೊಮೊಟೊ ಕಾಯಿ, ಅವಾಗ ಚೆನ್ನಾಗಿರುತ್ತೆ ಫ್ಲೇವರ್. ಎರಡೆರಡು ಒಂದೊಂದು ಅಡುಗೆ ಮಾಡ್ಕೊಂಡು ಉಣ್ಣಕ್ಕೆ ಗೋಳಾಡ್ತಾ ಇದ್ದೆ ನಾನು. ಯಪ್ಪ ಇವಾಗ ಎರಡೆರಡು ಅಡುಗೆ ಮಾಡ್ತಾ ಇದ್ದೀನಿ. ನನಗೆ ಪುಳಿಯೋಗರೆ ಇಷ್ಟ ಆಗಲ್ಲ, ಆಶಿಂಗೆ ಪುಳಿಯೋಗರೆ ಇಷ್ಟ, ಅವಲಕ್ಕಿ ಇಷ್ಟ ಆಗಲ್ಲ. ನಂಗೆ ಅವಲಕ್ಕಿ ಇಷ್ಟ ಆಗ್ಬಿಟ್ಟಿದೆ. ಒಂಥರ ವೆರೈಟಿಯಾಗಿ ಮಾಡೋದು ಕಲ್ತ್ಬಿಟ್ಟಿದ್ದೀನಿ ನಾನು, ಗೊತ್ತಾ ಇವಾಗ. ಹೌದು, ಹೆಂಗಮ್ಮ ಮಾಡ್ತೀಯಾ? ಅವಲಕ್ಕಿ ಬಂದು ಅನ್ನ ಹಾಕ್ತೀಯಾ? ಅವಲಕ್ಕಿ ಆಯಿತು, ಈ ಕಡೆ ಒಂದು ಆಮ್ಲೆಟ್ ಹಾಕ್ಬಿಟ್ರೆ ಮುಗೀತು. ಬಿಸಿನೀರು ಕಾದಾವೆ ಆಶಿಂಗೆ, ಬಿಸಿನೀರು ಕಾದಾವೆ. ನಾನು ಅಲ್ಲೇ ಸಣ್ಣ ಮಾಡ್ಕೊಂಬಂದಿದ್ದೆ ಐಸ್ ನೋಡಿ, ಯಾಕಂದ್ರೆ ಅಷ್ಟು ನೆನ್ಬಲ್ಲ ಅನ್ನಿದ್ದು. ನೀನು ಸಣ್ಣ ಮಾಡ್ಕೊಂಬಂದಿ? ಈಗ ಹೋಗ್ತೀನಿ. ಅವಲಕ್ಕಿನ ಲೇಟ್ ಆಗ್ತಿದ್ರೆ ತಿನ್ನಕ್ಕಾಗಲ್ಲ, ಅದಕ್ಕೆ ಫಸ್ಟ್ ತಿಂದೋಗ್ಬಿಡ್ತೀನಿ. ಹೆಂಗೂ ಹಿಂಗೆ ನಿಂತ್ಬಿಟ್ಟಿದ್ದೀನಿ, ಇನ್ನೇನು ಮಾಡೋಕ್ಕಲ್ಲ. ಸ್ನಾನ ಮಾಡ್ಕೊಂಡು ಬರೋವರೆಗೂ ಇನ್ನು ಅದರೊಳಗೆ ಒಂದು ಸ್ವಲ್ಪ ತಿಂದ್ಬಿಟ್ಟು ಸುಸ್ತು ಆಗ್ಬಿಡುತ್ತೆ. ಆಮೇಲೆ ಮೊದಲು ಸ್ನಾನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಸುಸ್ತಾಗೋಗಿರುತ್ತೆ, ಊಟ ಅಡುಗೆ ಮಾಡೋಕ್ಕಾಗಲ್ಲ ಅವಾಗ. ಮುಂಚೆಲ್ಲ ನಾನು ಯಪ್ಪ ಮುಂಚೆಲ್ಲ ಈ ಕೂಗು ಉಡ್ದೇ ಇದ್ದಾಗ ಎಂಥ ಶಕ್ತಿ ಆಗಿದೆ ಗೊತ್ತಾ. ಒಂದು ದಿನ ಫುಲ್ಲು ನಾನು ನೀರು ಕುಡಿಬೇಡ ಅಂತ 2 ದಿನ 3 ದಿನ ಇರ್ತಿದ್ದೆ, ಅಷ್ಟು ಶಕ್ತಿ ಆಗಿದ್ದೆ. ಇವಾಗ ಯಪ್ಪ ಸ್ನಾನ ಮಾಡಿ ಬರೋ ಅಷ್ಟೊತ್ತಿಗೆ ನನಗೆ ತಡ್ಕೊಳಕ್ಕಾಗಲ್ಲ. ಊಟ ಇದ್ದು ಬಿಡ್ಬೇಕು. ಬಂದ ತಕ್ಷಣ ಅಂತ ತಲೆ ಬಟ್ಟೆ ಕಟ್ಕೊಂಡು ತಾನೇ ಹೋಗೋದು ನಮ್ಕೊಂಡು, ಅಷ್ಟು ಸುಸ್ತಾಗುತ್ತೆ. ಬಟ್ಟೆ ತಂಬರೋ ಫ್ರಿಜ್ಜಾಗಿ. ಗಾಯ್ಸ್, ಯಾರಿಗೆಲ್ಲ ಪುಳಿಯೋಗರೆ ಜೊತೆ ಮೊಟ್ಟೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಆಮ್ಲೆಟ್ ಹಾಕಂತಿದ್ರೆ ಚೆನ್ನಾಗಿರುತ್ತೆ. ಆಮ್ಲೆಟ್ ಇಲ್ಲಾಂದ್ರೆ ಅದನ್ನು ಸುಮ್ಮನೆ ಹಿಂಗೆ ಉರಿ ಥರ ಬುರ್ಜಿ ಥರ ಮಾಡ್ತಾರೆ. ಬಟ್ ಈರುಳ್ಳಿ ಹಸಿಕಾಯಿ ಎಲ್ಲ ಹಾಕಲ್ಲ, ಮಾಮೂಲಿ ಮೊಟ್ಟೆ ಸಾಲ್ಟ್ ಉಪ್ಪು ಅದೇನ ಚೆನ್ನಾಗಿರುತ್ತೆ. ಏನಾದವ ಕೂಗು ಏನು ಮಾಡಿದೆ ಗೊತ್ತಾಗ್ರೆ, ನಾನು ಸುಮ್ಮನೆ ಕಡೆ ತಿರ್ಕೊಂಡು ತಿಳಿಯಲ್ವಾ ಕೂತ್ಕೊಂಡು ನಾನೇ ಮಾಡಿದೆ ಹೇಳತ್ತ. ಅದು ಇದ್ದಕ್ಕಿದ್ದಂಗೆ ಅಂದ್ರೆ ಅದು ಯಾಕಪ್ಪ ಹಿಂಗೆ ಅಂತ ಭಯ ಆಗುತ್ತೆ. ಅಯ್ಯೋ ಯಾಕಮ್ಮ ಗಡ ಬಂತೆ ಸುಮ್ ಕುಂತು ಸೌಂಡ್ ಸುಮ್ ತಿಂತ ನೆತ್ ಕೆಡ್ಸ್ಕೊಂಡು ಉಂಟ ಮಾತಾಡ. ಕಾಫಿ ಬೇಕು? ಕಾಫಿ
ಗೋಬಿ ಶುಂಠಿ ಟೀ ಕುಡ್ದೆ ನೀವು ಮಾಡ್ಕೊಟ್ಟ ಮಾಡ್ಕೊಟ್ಟ ಸಾಕು ಅಂದೆ ಹೇಳಿ ನಾನಲ್ಲಪ್ಪ ನಾನು ಕರೆಕ್ಟಾಗೈತೆ ನೋಡಿ ಗೈಸ್ ನಾ ತಿಂತ ನೋಡೋಣ ಅವಲಕ್ಕಿ ಒಂಚೂರು ಮುಟ್ಟಿಲ್ಲ ಪುಳ್ಳಾಗ್ರೆ ನೋಡಿ ಹೆಂಗೆ ಖಾಲಿ ಮಾಡೀನಿ ನೀನು ಪುಳ್ಳಾಗ್ರೆ ಬಿಟ್ಟಿದ್ಯಾ ಅವಲಕ್ಕಿ ಖಾಲಿ ಮಾಡಿದ್ಯಾ ಏಯ್ ನೆತ್ಕೆಸ್ಕೊಂಡು ಅಮ್ಮ ನೀರು ಕುಡಿ ಅವಳಿಗೆ ನೋಡಿ ಫ್ರೆಂಡ್ಸ್ ಅವಳಿಗೆ ಒಬ್ಬ ನೀರನ್ನು ಕುಡಿದು ಕಿಚ್ಚನ್ನು ದೂರಗೊಳಿಸಿಕೊಂಡು ಮಾತನಾಡು ಒಬ್ಬ ಕತಿ ಏನಮ್ಮ ನೀರು ಕುಡಿಯಂಗಾಗಿಲ್ಲ ಕುಡಿಯಂಗದ ಕುಡಿತೀನಿ ನಾನು ಇದೆಷ್ಟು ಬಿಡ್ತೀನಿ ಹಂಗಲ್ಲ ಊಟ ಬಿಡಬಾರ್ದು ಗೊತ್ತು ಎಷ್ಟೈತೆ ಏನಪ್ಪ ನೀನು ಇಷ್ಟ ನಂಗೆ ಗೊತ್ತಿಲ್ಲ ಆಯ್ತು ನಾನು ಕುಡಿಯಲ್ಲ ನಮಗೆ ಕುಡಿಯಂಗಾಗಿಲ್ಲ ಏನಮ್ಮ ಕಾಫಿ ಕುಡಿಯಂಗಾಗಿಲ್ಲ ಏನಾಗೋಯ್ತಮ್ಮ ಏನಾಗೋಯ್ತಮ್ಮ ಬೆಳ್ಳಿ ಬೆಡಗಿಗೆ ಏನಾಗೋಯ್ತಮ್ಮ ಹೇಳಮ್ಮ ಏನು ಹೇಳಕ್ ಬಂದಲ್ಲ ಹೇಳಮ್ಮ ಏನು ಹೇಳಕ್ ಬಂದಲ್ಲ ಮತ್ತೆ ಏನಕ್ಕೆ ಏನು ಹೇಳಕ್ ಬಂದು ಸುಮ್ಮನೆ ಕಡಲಕ್ಕೆ ಕ್ಯಾಮ್ರಾ ಆನ್ ಮಾಡಿದೆ ಅದು ಗೊತ್ತಿರೋ ವಿಷಯನೇ ಅಲ್ವಾ ಮತ್ತೇನೋ ಹೇಳಕ್ ಬಂದೆ ಆಮೇಲೆ ಹೇಳಮ್ಮ ಕ್ಯಾಬಿನ ಖುಷಿಪಿನ ನೋಡ್ಕೊಂಬಂದ್ರ ಯಪ್ಪ ಇನ್ನೂ ಇದೆ ಫ್ರೆಂಡ್ಸ್, ಇನ್ನೂ ಇದೆ ನೋಡಿ. ಅದಕ್ಕೆ ಹೇಳಿದ್ದು ನಾನು ಹಬ್ಬ ಅಂದರೆ ಹಬ್ಬದ ಒಂದು ವ್ಲಾಗ್ನ ನಾನು ತುಂಬ ಬಿಲೇಟೆಡಾಗಿ ಬರುತ್ತೆ, ತುಂಬ ಕಷ್ಟಪಟ್ಟು ಏನು ಮಾಡ್ತಿದ್ದೀನಲ್ಲ ಅದೆಲ್ಲನೂ ಕೂಡ ಇಂಚಿಂಚಾಗಿ ನಾನು ವೀಡಿಯೋ ಮಾಡಿದ್ದೀನಿ. ಅದರಲ್ಲೂ ನಾನು ಕೂಕು ಮಾತಾಡುವಾಗ ತುಂಬ ಜೋಕು ಕಾಮಿಡಿ ಅಥವಾ ಫನ್ನಿಯಾಗಿ ಆಡ್ತಾ ಇರ್ತೀವಿ. ಕೆಲವ್ರಿಗೆ ಇಷ್ಟನೂ ಆಗ್ಬೋದು. ತುಂಬ ಜನ ಸಿಕ್ಕಾಗಿ ಹೇಳ್ತಾರೆ, ನೀವು ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತೀರಾ, ತುಂಬ ಚೆನ್ನಾಗಿ ವ್ಲಾಗ್ ಮಾಡ್ತೀರಾ ಹಂಗೆಲ್ಲ ಅಂತೇಳಿ. ಕೆಲವ್ರಿಗೆ ಇಷ್ಟ ಆಗುತ್ತೆ ಅಂದಾಗ ನಮ್ಮ ಹಾಬಿ ಅಥವಾ ನಮ್ಮ ಒಂದು ನಡೆ ನೋಡಿ ಅಥವಾ ಜೋಕು ಕಾಮಿಡಿ ಅಂತ ಹೇಳ್ತಾರೆ. ಆದ್ರಿಂದಲೇ ನಾವು ನಮ್ಮ ಒಂದು ನೋವುಗಳು ಸಂಕಷ್ಟಗಳನ್ನ ಎಲ್ಲ ಮರಿತಾ ಇರೋಂಥದ್ದು. ಇಲ್ಲಾಂದರೆ ಆ ಒಂದು ನೋವುಗಳನ್ನ ಕಷ್ಟಗಳನ್ನೇ ದೊಡ್ಡದು ಮಾಡಿಕೊಂಡು ಚಿಂತೆ ಅದರಲ್ಲೇ ನಾವು ಮುಳ್ಕೊಂಡಿದ್ರೆ ನಾವು ಬದುಕೋದಕ್ಕಾಗೋದಿಲ್ಲ. ಏನೋ ಸದ್ಯ ಮಟ್ಟಿಗೆ ನಾವು ಬದುಕಬೇಕು ಅನ್ನೋ ಒಂದು ಆಸೆ ಇರುತ್ತಲ್ವ, ಏನೋ ಸದ್ಯ ಮಟ್ಟಿಗೆ ಈ ರೀತಿ ನಮ್ಮ ಜೀವನ ನಡೀತಾ ಇದೆ. ಅದು ಕೂಡ ಒಂದು ಅಪ್ಡೇಟ್ ಇರುತ್ತೆ. ಇವತ್ತಿನ ವ್ಲಾಗ್ ಇಷ್ಟೇ. ಹೇಗಿತ್ತು ಇವತ್ತಿನ ವ್ಲಾಗ್ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಂತ ಪ್ರತಿಯೊಂದು ವೀಡಿಯೋನ ನಿಮಗೆ ಫಸ್ಟ್ ನೋಟಿಫಿಕೇಶನ್ ತಂದುಕೊಡ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನು ಮಾಡ್ತಿದ್ದೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಚೆನ್ನಾಗಿ ಯೂಸ್ ಕೊಡಿ, ಮಿಲಿಯನ್ ಯೂಸ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ತುಂಬ ಸುಸ್ತಾಗಿದೆ ಫ್ರೆಂಡ್ಸ್, ಮಲ್ಕೊಳ್ಳೋಷ್ಟು ಟೈಮ್ ಇಲ್ಲ, ಭಾಳ ಕೆಲಸ ಇದೆ. ಬಾಯ್.